ರಂಗೇರಿದ ಶ್ರೀನಿವಾಸಪುರ ರಾಜಕೀಯ ಕಣ ರಂಗೇರಿದೆ ಚುನಾವಣೆಯ ಕಣ 5 ಬಾರಿ ಗೆದ್ದ ನಾನು ಸದಾ ನಿಮ್ಮ ಸೇವಕನಾಗಿರುತ್ತೇನೆ. ಆವೇಶದಲ್ಲಿ ಹೇಳಿದ್ರು ಆಕ್ರೋಶದಲ್ಲಿ ಹೇಳಿದ್ರು ಗೊತ್ತಿಲ್ಲ. ನಾನು ನಿವೃತ್ತಿ ಎನ್ನುವ ಪ್ರಶ್ನೆ ಇಲ್ಲ. ನನಗೀಗ 83 ವಯಸ್ಸು. ಮತ್ತೆ ಚುನಾವಣೆಗೆ ನಿಲ್ಲುವ ಸುಳಿವು ಕೊಟ್ಟ ವೆಂಕಟ ಶಿವಾರೆಡ್ಡಿ. ಮತ್ತೆ ರಮೇಶ್ ಕುಮಾರ್ ವಿರುದ್ಧ ಚುನಾವಣಾ ಸಮರ. ನಾನು ಸುಳ್ಳು ಹೇಳಿದ್ರೆ ನನಗೆ ನಿದ್ದೆ ಬರೋದಿಲ್ಲ. ರಂಗೇರಿದೆ ಶ್ರೀನಿವಾಸಪುರ ರಾಜಕೀಯ ಕಣ. ನೋಡ್ರಿ, 5 ಬಾರಿ ಗೆದ್ದ ನಾನು ಸದಾ ನಿಮ್ಮ ಸೇವಕನಾಗಿರುತ್ತೇನೆ. ರಾಜಕಾರಣಿಗಳು ಅತ್ಯಂತ ತಂತ್ರಗಾರಿಕೆಯ ಮಾತುಗಳಿವಲ್ಲ. ನಾನು ನಿವೃತ್ತಿ ಎನ್ನುವ ಪ್ರಶ್ನೆ ಇಲ್ಲ. ನಾನು ರಿಟೈರ್ಡ್ ಆಗೋದಿಲ್ಲ. ಮತ್ತೆ ಚುನಾವಣೆಗೆ ನಿಲ್ಲುವ ಆರೋಗ್ಯ, ತಾಕತ್ತು, ವರ್ಚಸ್ಸು ಎಲ್ಲ ಇದೆ. ಮತ್ತೆ ರಮೇಶ್ ಕುಮಾರ್ ವಿರುದ್ಧ ತೊಡೆ ತಡ್ತೀನಿ ಅಂತ ಒಂದು ಸುಳಿವು ಕೊಟ್ಟಿದ್ದಾರೆ. 83 ವಯಸ್ಸು. ಸೊ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ನಿಗೆ ಸರ್ಕಾರ ಬಿ ಫಾರಂ ಕೊಡೋದಕ್ಕೂ ಮುಂಚೆ ಕೆಪಿಸಿಸಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ, ಹೆಬ್ಬಾಳ ಕ್ಷೇತ್ರಕ್ಕೆ ಭೈರತಿ ಸುರೇಶ್ ಅವರಿಗೆ ಕೊಡೋದಾ ಅಥವಾ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಬೇರೆಯವರನ್ನ ಹಾಕೋದಾ? ಉದಾಹರಣೆ ಹೇಳ್ತಾ ಇರೋದು ನಾನು. ಹೀಗೆ ಶ್ರೀನಿವಾಸಪುರದಲ್ಲಿ ವೆಂಕಟ ಶಿವಾರೆಡ್ಡಿಯ ಹೆಸರು ಅಳಿಸ್ ಹೋಗಬಾರ್ದು, ನನಗೆ ಇನ್ನೂ ಆರೋಗ್ಯ ಇದೆ ಅಂತ ಸರ್ಕಾರ ಸುಳಿವು ಕೊಡ್ತಾ ಇದ್ದಾರೆ ಅವರು. ಸೊ ನಾನು ರಮೇಶ್ ಕುಮಾರ್ ವಿರುದ್ಧ, ಆ ಕ್ಷೇತ್ರನೇ ಅವ್ರದ್ದು ಕೂಡ, ಸೊ ಅವರ ವಿರುದ್ಧ ತೊಡೆ ತಟ್ಟೋದಕ್ಕೆ ನಾನು 6ನೇ ಬಾರಿಯೂ ಸಿದ್ಧ ಅಂತ. 5 ಬಾರಿ ಶಾಸಕರು, 35 ವರ್ಷ ಅನ್ಕೊಳ್ಳಿ, 6ನೇ ಬಾರಿ 40 ವರ್ಷ ಪೂರೈಸ್ತಾರೆ ಅವರು ಅಧಿಕಾರದಲ್ಲಿ. ನನಗೀಗ 83 ವಯಸ್ಸು. ನಾನು ಮತ್ತೆ ಚುನಾವಣೆ ನಿಲ್ಲುವಂತಹ ತಾಕತ್ ನನಗಿದೆ. ನನ್ನಲ್ಲಿ ಎಲ್ಲೆಲ್ಲ ಆಸ್ತಿ ಇದೆ, ಏನೇನು ಸಂಪಾದನೆ ಮಾಡಿದ್ದೀನಿ ಎಲ್ಲವೂ ಕೂಡ ತೆರೆದ ಪುಸ್ತಕ, ಪಾರದರ್ಶಕವಾಗಿ ನಿಮಗೆ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ನನಗಿನ್ನೂ ತಾಕತ್ತಿದೆ ಅಂಥೇಳಿ ಶಿವಾರೆಡ್ಡಿ ಅವರು ಹೇಳ್ಕೊಂಡಿದ್ದಾರೆ. ರಮೇಶ್ ಕುಮಾರ್ ಅವರ ಕ್ಷೇತ್ರ ನಿಜಕ್ಕೂ ಕೂಡ ಈ ಭಾಷಣ ಆ ಭಾಗದ ಜನರನ್ನ, ಆ ಜನರ ಕಿವಿಯನ್ನ ಬಿಸಿಯರಿಸಿದೆ. ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗುವುದಕ್ಕೆ, ಮಂತ್ರಿಗಳಾಗುವುದಕ್ಕೆ, ಸ್ಪೀಕರ್ ಆಗುವುದಕ್ಕೆ ಮಾಡಿದ್ದಾರೆ. ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಇವತ್ತು ಅಷ್ಟೇ, ನಾನು ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ವೆಂಕಟ ಶಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ. 77 ವರ್ಷ ನಾನು ಏನು ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಅಲ್ಲ, ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗುವುದಕ್ಕೆ, ಮಂತ್ರಿಗಳಾಗುವುದಕ್ಕೆ, ಸ್ಪೀಕರ್ ಆಗುವುದಕ್ಕೆ ಮಾಡಿದ್ದಾರೆ. ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.